ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ. ಒಂದು ಸುಮಾರಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು, ಯಾಕಂದರೆ ನಾಳೆ ಇವರೆಲ್ಲ ಹೊರಗಡೆ ಹೋಗ್ತಿದ್ದಾರೆ. ಹಾಗಾಗಿ ನಾಳೆ ಕೆಲಸ ಎಲ್ಲ ಇವತ್ತೇ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನೈಟ್ ಮಲ್ಕೊಂಡ. ಒಂಚೂರು ಟೆನ್ಷನ್ ಕೂಡ ಇತ್ತು, ಹೆಂಗೆ ಮಾಡಬೇಕು ಏನೇನು ಅಂತ ಹೇಳ್ಬಿಟ್ಟು. ಆ ಟೆನ್ಷನಲ್ಲಿ ಮಲ್ಕೊಂಡಿರೋದಕ್ಕೂ ಏನೋ ಗೊತ್ತಿಲ್ಲ, ಬೆಳಗ್ಗೆ ಮಾಮೂಲಿ ಟೈಮ್ಗೆ ಎಚ್ಚರನೇ ಆಗಿಲ್ಲ. ನಾನು ಎದ್ದಾಗ ನೋಡಿದ್ರೆ ಟೈಮ್ನ 6:45 ಹೋಗ್ಬಿಟ್ಟಿದೆ. ಅಷ್ಟು ಲೇಟಾಗಿ ಎದ್ಬಿಟ್ಟಿದ್ದೀನಿ ಇವತ್ತು. ಒಂದೊಂದ್ಸಲ ಏನಾದ್ರೂ ಯೋಚನೆ ಮಾಡ್ಕೊಂಡು ಮಲ್ಕೊಂಡಾಗ ಲೇಟೇ ಆಗೋಗ್ಬಿಡುತ್ತೆ ಬೆಳಗ್ಗೆ ಎದ್ದೊಳೋದು. ಇನ್ನು ಇವರು ಕೂಡ ಇವತ್ತು ಲೇಟಾಗಿ ಎದ್ದಿದ್ದಾರೆ. ನಾನಂದರೆ ನನಗೆ 5:05 ಎಚ್ಚರ ಆಯಿತು. ನಿಮ್ಮ ಪಾಪು ಇದೆಯಲ್ಲ, ಅದು ಹಿಂಗೆ ಎದ್ದೊಳ್ತು ತಿರ್ಗಾ ಬಂದು ನನ್ನ ಮೇಲೆ ದಬಾಕಂತು. ಆವಾಗ ಒಂದು ಹೊಸ ಆಟ ಕಲಿತ್ಬಿಟ್ಟಿದ್ದಾರೆ ಆಯ್ತಾ. ಎದ್ಬಿಡ್ತಾರೆ, ಎದ್ಬಿಟ್ಟು ನೀಟಾಗಿ ಕುತ್ಕೋತಾರೆ, ಸುತ್ತಮುತ್ತ ನೋಡ್ತಾರೆ ಯಾರಾದ್ರೂ ಪಕ್ಕದಲ್ಲಿ ಮಲಗಿದ್ದಾರಾ ಅಂತ ಹೇಳ್ಬಿಟ್ಟು. ಮಲಗಿದ್ರೆ ಹೋಗ್ಬಿಟ್ಟು ಪಕ್ಕಕ್ಕೆ ಹೋಗಿ ಬೆಚ್ಚಿಗೆ ಮಲ್ಕೋತಾರೆ. ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಎದ್ದೊಳ್ಳಿಲ್ಲ. ಇವ್ರು ಎದ್ದೊಳಲ್ಲ ಆಯ್ತಾ. ಜಾಣನವ್ರ ಪಕ್ಕದಲ್ಲಿ ಹಂಗೆ ಬಂದು ಮಲ್ಕೊಂಡ್ಬಿಟ್ರೆ ಇವ್ರು ಎದ್ದೊಳೋದೇ ಇಲ್ಲ. ನಾನು ಎದ್ಬಿಟ್ರೆ ಮತ್ತೆ ಜಾಣ ಎದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು, ನಾನಪ್ಪು ನಿಮ್ಮ ಪಾಡೋಗಿ ನೀನು ಎದ್ಬಿಟ್ಟು ರೆಡಿಯಾಗಿ ಹೋಗಪ್ಪು, ಎದ್ರು ತೊಂದರೆ ಇಲ್ಲ, ಆಟ ಆಡಿಸ್ತೀವಿ ಅಂದ್ರೂ ಇವ್ರು ಕೇಳಲ್ಲ. ನಿದ್ದೆ ಅರ್ಧ ಆಗ್ಬಿಡುತ್ತೆ ಮಗುದು ಅಂತ. ನಾವೇನೇ ಮಾಡಿದ್ರು ಜಾಣ ಬೇಗನೆ ಎದ್ದೊಳೋದು. ಸುಮಾರು ಜನ ಮಕ್ಕಳು ನೋಡಿದ್ದೀನಿ, ಬೆಳಗ್ಗೆ 8 ಗಂಟೆ 8:15 ಎದ್ದೊಳ್ತಾರೆ ಅಂತ ಹೇಳ್ತಿರ್ತಾರೆ, ಚಿಕ್ಕ ಚಿಕ್ಕ ಪಾಪುಗಳು. ಆದರೆ ಜಾಣ ಏನೋ ಗೊತ್ತಿಲ್ಲ, ಒಂದು 5:15 ಎದ್ಬಿಡ್ತಾರೆ, 5 ಗಂಟೆಗೆ ಎದ್ದೊಳ್ತಾರೆ, ಒಂದೊಂದ್ಸಲ 6 ಗಂಟೆಗೆ ಎದ್ದೊಳ್ತಾರೆ. ಅವನು ಎದ್ದೊಳ್ಳೋದೇ ಡಿಫ್ರೆಂಟ್ ಒಂಥರ. ಅದು ಹೆಂಗಂತ ನಮ್ಗೆ ಅರ್ಥನೇ ಆಗ್ತಿಲ್ಲ. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಅಂತ, ರಾತ್ರಿ ಬೇಗ ಮಲಗಿಸೋದು, ಇಲ್ಲಾಂದ್ರೆ ಲೇಟಾಗಿ ಮಲಗಿಸೋದು, ಈ ಥರ ಎಲ್ಲ ನೋಡ್ಕೊಂಡೆ ನಾನು. ಬೇಗ ಮಲಗಿಸಿದ್ರೇನಾದ್ರೂ ಬೆಳಗ್ಗೆ ಬೇಗ ಎದ್ದೊಳ್ತಾರ, ರಾತ್ರಿ ಲೇಟಾಗಿ ಮಲಗಿಸಿದ್ರೆ ಬೆಳಗ್ಗೆ ಲೇಟಾಗಿ ಎದ್ದೊಳ್ಬೋದು ಅಂತೇಳಿ. ಯಾವ ಥರ ಮಾಡಿದ್ರು ಕೂಡ ಬೆಳಗ್ಗೆ ಎದ್ದೊಳ್ಳೋ ಟೈಮ್ಗೆ ಎದ್ದೊಳ್ಳೋದು. ಇವರು ನಿನ್ ಥರನೇ ಆಗ್ಬಿಟ್ಟಿದ್ದಾರೆ. ನೀನು ಹೆಂಗೋ ಬೆಳಗ್ಗೆ ಬೇಗ ಎದ್ದು ರೂಢಿ ಅಲ್ವಾ, ಎದ್ದೊಳ್ತಾ ಇದ್ದಲ್ಲ, ಅವಾಗ ಇದು ಮಾಡ್ಕೊಂಡವನೇ. ನಿನ್ನ ಮಗಂಗೂ ಅದೇ ಬಂದ್ಬಿಟ್ಟಿದೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ದಿನ ಅವರು ಕಾಲೆತ್ತಿ ತಲೆ ಕೆಳಗಡೆ ಮಾಡಿ ನಿಲ್ತ್ಕೊಂಡ್ಬಿಡ್ತಾರೆ ಅಂತ ಇವ್ರು ಈಗಲೇ ಎತ್ತುತ್ತಾವನೆ. ನೋಡ್ಬೇಕು ಏನೇನು ಮಾಡ್ತಾರೆ. ಆಕ್ಟಿವ್ ಅವನೇ, ಚೆನ್ನಾಗಿ ಆಕ್ಟಿವ್ ಇದ್ದಾರೆ, ಅದೇನು ತೊಂದರೆ ಇಲ್ಲ. ನಂಗೆ ಬೆಳಗ್ಗೆ ಬೇಗ ಎದ್ದೇಳ್ತಾರಲ್ಲ, ಅದೇ ಸ್ವಲ್ಪ ಲೇಟಾಗಿ ಎದ್ದರೆ ನಾವು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ಬೋದು. ಇನ್ನಿವತ್ತು ಕೆಲವೊಂದು ಪ್ಲ್ಯಾನ್ ಅಂತ ಹೇಳೋದ್ನಲ್ಲ, ಏನಂದರೆ ಜಾನು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಅದರೊಟ್ಟಿಗೆ ನಾವು ಸ್ವಲ್ಪ ಮನೆ ನೋಡ್ಲಿಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಅದ್ರ ಜೊತೆ ಒಂಚೂರು ಪರ್ಸ್ನಲ್ ಕೆಲಸ ಕೂಡ ಇದೆ, ಅದನ್ನು ಮುಗಿಸ್ಬೇಕು. ಈ 3 ಕೆಲಸ ಇವತ್ತು ಮುಗ್ದೋಗ್ಬಿಡ್ಬೇಕು. ಹಾಗಾಗಿ ಒಂಚೂರು ಲೇಟ್ ಆದರೂ ತೊಂದರೆ ಇಲ್ಲ. ಇವತ್ತು ಎದ್ದಿರೋದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡಬೇಕು. ಅಪ್ಪು ಇವಾಗ ಜಿಮ್ಗೆ ಹೋಗ್ತಿದ್ದಾರೆ. ಬರೋದು ಲೇಟ್ ಆಗುತ್ತಪ್ಪು? ಮಾಮೂಲಿ 8:30. ಆಲೇ 7 ಗಂಟೆ ಆಗಿದೆ. 7 ಗಂಟೆ 1:15. ನೀರು ಹೊರಡ್ಲಿ, ನಾನು ತಿಂಡಿ ಮಾಡಿಬಿಡ್ತೀನಿ. ಅಮ್ಮ ಜಾಣನ ಕರ್ಕೊಂಡು ಅವ್ರು ಕೆಳಗಡೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ತಿಂಡಿ ಮುಗಿಸ್ಬಿಟ್ರೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. 11 ಗಂಟೆಗೆ ಹೋಗ್ಬೇಕು, ಅಷ್ಟರಲ್ಲಿ ರೆಡಿ ಆಗುತ್ತೆ. ತಿನ್ನಿಸ್ಬೇಕು, ಜಾಣಿಗೆ ಸ್ನಾನ ಮಾಡಿಸ್ಬೇಕು, ಇಷ್ಟೆಲ್ಲ ಕೆಲಸ ಇರುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ ಇವತ್ತು. ಇವತ್ತಿನ ಬೆಳಗಿನ ತಿಂಡಿಗೆ ಹೆರಳಿಕಾಯಿ ಮಸಾಲೆ ಚಿತ್ರಾನ್ನ ಮಾಡಿಬಿಟ್ಟು ಎಗ್ ಡ್ರೈ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆಯಿತಾ. ಏನಂದರೆ ಲಾಸ್ಟ್ ಟೈಮ್ ನಾವು ಊರಿಂದ ಹೆರಳಿಕಾಯಿ ತೊಗೊಂಡು ಬಂದಿದ್ವಲ್ವ, ಆವಾಗ ಅಮ್ಮ ಈ ಮಸಾಲೆ ಚಿತ್ರಾನ್ನ ಮಾಡಿದರು. ಅದು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. 2 ದಿನ ಗೊಜ್ಜಿಟ್ಕೊಂಡು ತಿಂದಿದ್ದೀವಿ, ಅಷ್ಟು ಇಷ್ಟ ಆಗಿಬಿಟ್ಟಿತ್ತು ಆಯಿತಾ. ಆದರೆ ನಾನು ಅವತ್ತು ರೆಸಿಪಿ ಶೂಟ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಒಂದಿನ ಅದೊಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತೇಳಿ ನಾನು ನೋಡಿದ್ರೆ ಈರುಳ್ಳಿಕಾಯಿ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಜ್ಯೂಸ್ ಎತ್ತಿಟ್ಟಿದ್ರಲ್ಲ ಅಮ್ಮ, ಅದನ್ನು ಕೂಡ ಜ್ಯೂಸ್ ಎಲ್ಲ ಮಾಡಿಕೊಂಡು ಖಾಲಿ ಮಾಡಿಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಮಾಮೂಲಿ ಹೊರಗಡೆ ಎಲ್ಲ ಹೋಗಿ ನೋಡಿದೆ ಎಲ್ಲಾದರೂ ಸಿಗುತ್ತೆ ಇವಾಗ ಈರುಳ್ಳಿಕಾಯಿ ಅಂತೇಳಿ. ಆನ್ಲೈನಲ್ಲೂ ಚೆಕ್ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ಅದು ನಾನು ಅದನ್ನು ಬಿಟ್ಬಿಟ್ಟಿದ್ದೆ. ಇನ್ನೊಂದ್ಸಲ ಊರಿಗೆ ಯಾವಾಗಾದರೂ ಹೋಗಿ ಬಂದಾಗ ತೊಗೊಂಡು ಬಂದು ಮಾಡಿದ್ರೆ ಆಯಿತು ಅಂತೇಳಿ. ಇನ್ನು ನಿನ್ನೆ ಅರ್ಪಿತ್ ಅವ್ರ ಮನೆಗೆ ಹೋಗಿದ್ವಾ, ಅವ್ರ ಮನೇಲಿ ಹಿಂಗೆ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹಿಂಗೆ ಹೇಳ್ದೆ, ಅಮ್ಮ ಈರುಳ್ಳಿಕಾಯಿ ಚಿತ್ರಾನ್ನ ಚೆನ್ನಾಗಿ ಮಾಡಿದ್ರು, ಈರುಳ್ಳಿಕಾಯಿ ಎಲ್ಲ ಹೋಗಿ ಇವತ್ತೊಂದಿನ ನೋಡ್ಕೊಂಡು ತೊಗೊಂಡು ಬರಬೇಕು, ಇನ್ನೊಂದ್ಸಲ ಹೋಗ್ಬಿಟ್ಟು ಹುಡುಕ್ಬೇಕು ಅಂತೇಳಿ. ಆವಾಗ ಅವರು ನಮ್ಮ ಮನೇಲೇ ಇದೆ, ನಮ್ಗೆ ಯಾರೋ ಕೊಟ್ಟಿದ್ರು ತೊಗೊಂಡೋಗಿ ಅಂತೇಳಿ ಕೊಟ್ಟು ಕಳಿಸಿದ್ರು ಆಯಿತಾ. ಇನ್ನು ರಾತ್ರಿ ಬೆಳಗ್ಗೆ ಇದನ್ನೇ ಮಾಡಿಬಿಡೋಣ ಅಂತೇಳಿ ಅಮ್ಮನ ಹತ್ರ ಇನ್ನೊಂದ್ಸಲ ರೆಸಿಪಿ ಕೇಳಿಕೊಂಡು ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ನೀಟಾಗಿ ಶಾರ್ಟ್ಸ್ ಎಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಲೇಟ್ ಆಯ್ತಲ್ಲ ಇವತ್ತೆದ್ದಿದ್ದು. ಹಾಗಾಗಿ ಎಷ್ಟು ನೀಟಾಗಿ ಮಾಡ್ಕೊಳ್ಳಿಕ್ಕಾಗಲೇ ಇಲ್ಲ. ಸಿಂಪಲಾಗಿ ತೋರಿಸ್ತೀನಿ ಯಾವ ಥರ ಈರುಳ್ಳಿಕಾಯಿ ಚಿತ್ರಾನ್ನ ಮಾಡೋದು, ಮಸಾಲೆ ಚಿತ್ರಾನ್ನ ಮಾಡೋದು ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.
ಮಿಸ್ ಮಾಡದೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ತಿಳಿಸಿ ಟೇಸ್ಟ್ ಯಾವ ಥರ ಬಂದಿತ್ತು ಅಂತ. ನಮಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ. ಇದನ್ನು ಮಾಡಲಿಕ್ಕೆ ಜಾಸ್ತಿ ಇರ್ಲಿಕ್ಕೆ ಎಲ್ಲ ಬೇಕು ಅಂತೇನಿಲ್ಲ, ಒಂದಿದ್ರೆ ಸಾಕು. ನಾನೊಂದು 3 ಇಸ್ಕೊಂಡು ಬಂದಿದ್ದೆ ಸಾಕೆಷ್ಟು ಅಂತ ಹೇಳ್ಬಿಟ್ಟು. ಅದರಲ್ಲಿ ಇಷ್ಟು ಜ್ಯೂಸ್ ಆಗಿದೆ ನೋಡಿ. ಇಷ್ಟು ಜ್ಯೂಸ್ ಏನು ಬೇಡ, ಇದು ಒಂದು 3 ಸಲ ನಾವು ಮಾಡ್ಬೋದು. ನಾನೊಂದು 4 ಸ್ಪೂನ್ ತೊಗೊತೀನಿ ಅಷ್ಟೇ ಈ ಚಿತ್ರಾನ್ನಕ್ಕೆ. ಇವಾಗ ಇದನ್ನು ಮಾಡಲಿಕ್ಕೆ ಮೊದಲು ಮಸಾಲೆ ತೆಗಿಬೇಕು. ಅದಕ್ಕೆ ಒಂದು ಜಾರ್ಗೆ ನಾನು 1 ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಫ್ರೆಶ್ ಆಗಿ ತುರಿದು ಸೇರಿಸ್ತಾ ಇದ್ದೀನಿ. ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿ, ಒಂದು 3 ಲವಂಗ, 1 ಇಂಚು ಚಕ್ಕೆ, ಹಾಗೆ ಒಂದು ಪೂರ್ತಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತೀರಾ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇಷ್ಟ ಆದರೆ ಸಾಕಾಗುತ್ತೆ ನೋಡಿ. ಇದನ್ನು ಒಣಮೆಣ್ಸಿನ್ಕಾಯಲ್ಲಿ ಕೂಡ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರು ಕೂಡ ನಡೆಯುತ್ತೆ. ನಾನಿವತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿದೆ. ಇನ್ನು ಅದನ್ನು ರುಬ್ಬಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜ, ಗೋಡಂಬಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಒಂಚೂರು ಹಂಗೆ ಫ್ರೈ ಮಾಡಿಬಿಟ್ಟು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಈ ಮಸಾಲೆಯಲ್ಲಿ ಇದು ಬೇಯುತ್ತಲ್ವ, ಆವಾಗ ಕಡಲೆ ಬೀಜ, ಗೋಡಂಬಿ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಆ ಚಿತ್ರಾನ್ನ ಥರ ಫೀಲ್ ಕೊಡಲ್ಲ. ಅದಕ್ಕೆ ನಾನು ಇದನ್ನು ಎಲ್ಲನೂ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಎಣ್ಣೆಗೆ ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಒಂಚೂರು ಬಾಡಿಸ್ಬಿಟ್ಟು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡೋದಕ್ಕೆ ಸೇರಿಸಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಹುರಿದಷ್ಟು ಈ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ. ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಅಂದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಬಿಟ್ಟು ಲೋ ಫ್ಲೇಮ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ತೀರಾ ಗಟ್ಟಿಗೆ ಆಗ್ತಾಯಿದೆ, ಹಸಿ ವಾಸನೆ ಹೋಗಿಲ್ಲ ಅಂದರೆ ಒಂಚೂರು ನೀರು ಕೂಡ ಸೇರಿಸ್ಬೋದು. ಇನ್ನು ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಲಿಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಜಾಣಗೂ ಕೂಡ ತಿಂಡಿನೆಲ್ಲ ರೆಡಿ ಮಾಡಿಕೊಂಡೆ. ಒಂದು ಕಡೆ ಆ ಕೆಲಸ ಆಗುತ್ತೆ, ಒಂದು ಕಡೆ ಈ ಕೆಲಸ ಆಗೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ. ಇನ್ನು ಅಮ್ಮ ತಿಂಡಿ ನಾನೇ ತಿನ್ನಿಸ್ತೀನಿ, ನೀನು ಅದೇನು ವೀಡಿಯೋ ಮಾಡ್ಕೊ ಹೋಗು ಅಂತ ಹೇಳಿದ್ರೆ ಇನ್ನು ಅವ್ರಿಗೆ ಕೊಟ್ಬಿಟ್ಟು ನಾನು ಅಡುಗೆ ಮಾಡೋದು ಶೂಟ್ ಮಾಡ್ಕೋತಾ ಇದ್ದೆ. ಜಾಣಗೆ ಬೆಳಗ್ಗೆ ತಿನ್ನಿಸ್ಬೇಕಂದ್ರೆ ನಮ್ಮ ಮನೇಲಿ ಬೆಳಗ್ಗೆ ಹೊತ್ತು ಒಬ್ಬರಿದ್ರೆ ಆಗೋದೇ ಇಲ್ಲ, ಇಬ್ಬರು ಇರಲೇಬೇಕು. ನಾನೊಂದು ಆ್ಯಪಲ್ ಇಟ್ಕೊಂಡು ತೋರಿಸ್ಕೊಂಡು ಅಮ್ಮ ತಿನ್ನಿಸ್ತಾ ಇದ್ದಾರೆ. ಆಮೇಲೆ ನಾನು ಹೆಂಗೋ ತಿನ್ನಿಸ್ತೀನಿ, ನೀನು ಹೋಗೋದೇನು ಮಾಡ್ಕೊ ಅಂತ ಹೇಳಿದ್ರು. ಅಷ್ಟರಲ್ಲಿ ಈ ಕಡೆ ಗೊಜ್ಜು ಚೆನ್ನಾಗಿ ಬೆಂದಿತ್ತು. ನೀವು ಇಲ್ಲಿ ನೋಡ್ಬೋದು, ಚೆನ್ನಾಗಿ ಅದು ಕುಕ್ ಆಗಿದೆ, ನೀರೆಲ್ಲ ಎಳ್ಕೊಂಡಿದೆ. ಇವಾಗ ಇದಕ್ಕೆ ಈ ಎರಳಿಕಾಯಿ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅಂದಾಜು ಮೇಲೆ ನಾನು ಹಾಕ್ತಿದ್ದೀನಿ, ನೀವು ಸ್ಪೂನ್ ಲೆಕ್ಕದಲ್ಲೇ ಹಾಕ್ಕೊಳ್ಳಿ. ಈ ಜ್ಯೂಸ್ ಎಲ್ಲ ಹಾಕಿದ್ಮೇಲೆ ಮತ್ತೆ ಬೇಯಿಸ್ಬೇಕು. ಸಾಮಾನ್ಯವಾಗಿ ನಾವು ಚಿತ್ರಾನ್ನ ಮಾಡಿದಾಗ ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ಮೇಲೆ ಬೇಯಿಸಲ್ಲ, ಇದನ್ನು ಬೇಯಿಸ್ಬೇಕು ಆಯಿತಾ. ಈ ಜ್ಯೂಸ್ ಹಾಕಿದ್ಮೇಲೆ ಬೇಯಿಸ್ತೀವಲ್ವ, ಆವಾಗಲೇ ಅದೊಂದು ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗೋದು. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆ ತುಂಬ ಅದೇ ಒಂದು ಪರಿಮಳ ಹಬ್ಕೊಂಡ್ಬಿಟ್ಟಿರುತ್ತೆ, ತುಂಬ ಖುಷಿಯಾಗುತ್ತೆ. ಇನ್ನು ಇದನ್ನು ಚೆನ್ನಾಗಿ ಕುದಿಸಿದ್ಮೇಲೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇದು ಈ ಗೊಜ್ಜು ರೆಡಿ ಆಯಿತು. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಮಾಡಿದ್ರೆ ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ, ಸೀದೋಗಿರೋ ಥರ ಅನಿಸ್ಬಿಡುತ್ತೆ. ಇನ್ನು ಇವಾಗ ಅನ್ನಕ್ಕೆ ಗೊಜ್ಜನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಡಲೆ ಬೀಜ, ಗೋಡಂಬಿನೆಲ್ಲ ಹಾಕೊಂಡ್ಬಿಟ್ರೆ ರುಚಿಯಾಗಿರೋ ಎರಳಿಕಾಯಿ ಮಸಾಲೆ ಚಿತ್ರಾನ್ನ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ಈ ಕಡೆ ಅಮ್ಮ ನಾನು ಅದನ್ನೆಲ್ಲ ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ, ಅಂದರೆ ತಿಂಡಿ ಮಾಡಿ ಮುಗಿಸೋ ಅಷ್ಟರಲ್ಲಿ ಜಾಣಗೂ ಕೂಡ ತಿನ್ನಿಸಿದ್ರು. ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ. ಏನಪ್ಪ ಅವನೇ ಓಡಾಡ್ತಾನೆ ನೋಡು, ನಾವೇನು ಹಿಡ್ಕೊಳೋಷ್ಟಿಲ್ಲ. ಚಿನ್ನಿ ನಡೀರಿ ಟ್ರೈನಿಂಗ್ ಆಗ್ಬಿಟ್ಟೈತೆ, ನಡೀರಿ ಹೋಗಿ, ನಮ್ಮ ಮನೆ ಬಿಟ್ಟು ಹೋಗಿ. ಬ್ರೇಕ್ ಅಲ್ಲಿಗೆ ಬ್ರೇಕ್ ಹಾಕಿ ನೀವು ತಿರ್ಕೊಳ್ಳಿ. ಒಬ್ಬ ಹಿಂದಕ್ಕೆ ಬಾ ಮಗನೆ, ಹಂಗೆ ಬಾ ಬಾ, ಹಂಗೆ ವೆರಿ ಗುಡ್. ಬಾ ಹಿಂದಕ್ಕೆ ಬಾ. ಗೋ, ಕಾಲು ಎತ್ಕೊಂಡ್ಬಿಡ್ತಾನೆ ಅಂತ. ಹಾಂ ಇರು ಗೋ. ಅಪ್ಪು ಹಿಂದೆ ಇರಬೇಕು. ಬನ್ನಿ ಮಗನೆ, ಬನ್ರಿ. ಏನು ಅಲ್ಲಿ ಸೈಡಿಗೆ ಗಿಂತಾರಲ್ಲ, ಅಲ್ಲ ಸೈಡಿಗೆ ಗಿಂಜದಲ್ಲೋ. ನಿಧಾನ ಶಾಂತಿ ತಿರ್ಸ್ಕೋ. ಇಲ್ಲಿಂದ ಹೋಗೋಣ, ಹಿಂದೆನೇ ಇರಬೇಕು ಅಪ್ಪು. ನಿಧಾನಕ್ಕೆ ಹೋಗೋ. ಹಲ್ ಕಚ್ಕೊಂಡು ಬರ್ತಾರೆ ಖುಷಿಗೆ. ಟರ್ನ್ ಮಾಡ್ಕೊಂತದೆ, ಹಂಗೆಲ್ಲ ಆಡ್ಬೇಡ, ಭಯ ಆಗತ್ತೆ ಜಡು ಬಿದ್ಬಿಟ್ರೆ ಅಂತ. ನಿಧಾನಕ್ಕೆ ಬರ್ಬೇಕಂದು. ನಿಧಾನ ಮಗ್ನೆ, ಆಡಾಡ ಹಂಗೆ. ಸಾಕು ಅಲ್ಲೇ ಹೋಗ್ಬೇಕು, ಸಾಕಷ್ಟೇ. ಹಿಂದಕ್ಕೆ ಬಾ, ಹಿಂದೆ ಬನ್ನಿ. ವಾಪಸ್ ಬಾ. ಅಯ್ಯೋ ಐತೆ ಅಲ್ವಲ್ಲ ಮುಂದೆ ಅಂತ. ಚಿನ್ನಿ ಹಿಂದಕ್ಕೆ ಬಾ.
ಇದಕ್ಕೆ ಬನ್ನಿ 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 ಬನ್ನಿ. ಹಾಂ ಬಾ ಬನ್ರಿ ಬನ್ರಿ ಜಾಣವ್ರೆ. ಖುಷಿ. ಅಲ್ಲೇನೋ ನೋಡಿದ್ರ ಈಗ ಮೀನು ಮೀನು ನೀನು ಫುಡ್ ಹಾಕಿಲ್ಲ ಮೊನ್ನೆ. ಇನ್ನು ಅಪ್ಪು ಇದನ್ನು ತಂದ್ಕೊಟ್ಬಿಟ್ಟು ಜಾಣಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಯಿತಾ. ಈ ವಾಕರ್ಗಿಂತ ಇದೇ ಬೆಸ್ಟು ಅಂತ ನನಗನ್ಸುತ್ತೆ. ನಾವು ಹಿಂದೆ ಇರಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ಟಾಯ್ ಮಕ್ಳಿಗೆ ಕೊಟ್ಟರೆ ನಾವು ಜೊತೇಲಿ ಇರಲೇಬೇಕು. ಚೆನ್ನಾಗಿ ಇದರಲ್ಲಿ ಪ್ರಾಕ್ಟೀಸ್ ಆಗಿಬಿಡುತ್ತೆ ನಡಿಲಿಕ್ಕೆ. ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡಿ. ಚೆನ್ನಾಗಿದೆ ಪ್ರಾಡಕ್ಟು. ಇಲ್ಲ ಜಾಳದು ಸ್ನಾನ ಆಯಿತು, ಮಲಗಿಸ್ಬಿಡ್ತೀನಿ. ಇವಾಗ ಮಲ್ಕೊಂಡ್ಬಿಡ್ತಾರೆ ಅವ್ರನ್ನ, ನಿದ್ದೆ ಟೈಮ್ ಇವಾಗ. ಮಲಗಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗಬೇಕು. ಇವರು ತಿಂಡಿ ತಿನ್ಕೊಂಡಿದ್ದಾರೆ, ನಾನು ರೆಡಿಯಾಗಿ ಹೊರಡೋದೇನೆ. 10:20 ಇವಾಗ. ಇನ್ನೊಂದು 10-15 ನಿಮಿಷದಲ್ಲಿ ನಾನು ರೆಡಿ ಆಗಿಬಿಟ್ಟು ಜಾಣೇನಾದರೂ ಮಲ್ಕೊಂಡ್ಬಿಟ್ರೆ ಹಂಗೆ ಕರ್ಕೊಂಡು ಹೋಗ್ತೀವಿ. ನೋಡಿ ಹೆಂಗೆ ತುಬುಕ್ಕಂತ ಹೊಂಟ್ಕೋತಾರೆ. ಮಲ್ಕಂತೆ ಮಗ್ನ. ಅಪ್ಪ ಇದು ಬಟ್ಟೆ ಹಾಕುವಾಗ ಮನೇಲಿ ಏನೇನು ಟಾಯ್ಸ್ ಇದೆ, ಏನೇನು ನೋಡದೆ ಇರೋದಿದೆ ಎಲ್ಲನೂ ಕೈ ಕೊಡಬೇಕು. ಇಲ್ಲಾಂದ್ರೆ ಬಟ್ಟೆ ಹಾಕಿಸ್ಕೊಳ್ಳೋದೇ ಇಲ್ಲ, ಓಡ್ತಾರೆ. ಬಟ್ಟೆ ಬೇಡ ನನಗೆ ಅಂತ. ಏನಾಯ್ತು ಏನಾಯ್ತು? ನಿದ್ದೆ ಮಲ್ಕೊಬಿಡಿ ಇಕ್ಕಂದು. ಗಾಜ್ ಹೊಡೆದಿಡ್ದಾಕ ನಾನು ಕೊಡಬೇಡ ಅಂತ. ಇಲ್ಲ ಇಲ್ಲ ನೋಡ್ಕೊತೀನಿ, ಆಮೇಲೆ ಜಡೆ ಹಾಕ್ತೀನಿ. ಒಳಗಡೆ ಹೊಡೆದಾಕವನ ಒಂದು ಕೊಕ್ರೆನ ಸುಕೃತಿ. ಹಾಂ ನೆನ್ನೆ ಇಲ್ಲಿಂದ ಕೆಳಗಡೆ ಬೀಳಿಸ್ಬಿಟ್ರ, ಅತ್ತೆ ಪ್ಲೀಸ್ ತಪ್ಪಾಯ್ತು, ಇನ್ನೊಂದ್ಸಲ ನಾನು ಯಾವತ್ತೂ ಮಾಡಲ್ಲ, ಮಮ್ಮಿಗೆ ಹೇಳ್ಬೇಡ ಪ್ಲೀಸ್ ಅಂತ. ಅಂಟಿಸ್ಬೋದು ಅನ್ಸುತ್ತೆ ಅಲ್ವಾ? ಗೊತ್ತಿಲ್ಲ, ಗಾಜು ಅಂಟಲ್ಲ, ಒಳಗಡೆ ಇರೋದು ಗ್ಲಾಸ್. ಅದು ಅದು ಬರೀ ಉದ್ರವಾಗಿದ್ರೆ ಹಂಗೆ ಕುಂಡ್ರಿಸ್ಬೋದು. ನೋಡನ್ಬಿಡು. ಎತ್ತಿಡನಕ್ಕಂತ ಟಚ್ ಮಾಡ್ಬಿಡು. ಸಾಕು ಮಗ್ನೆ, ಸಾಕು. ಜಾಣ ಬಾ ಹೋಗೋಣ, ಆಚೆ ಹೋಗೋಣ ಬಾ. ಸೈಡ್ಗೆ ಹಾಕೋದನ್ನ. ಈ ಬಟ್ಟೆಗಳನ್ನೆಲ್ಲ ನಾನು ಎತ್ತಿಟ್ಬಿಟ್ಟಿದ್ದೆ. ಇವರು ಸಮ್ಮರ್ ಟೈಮಲ್ಲಿ ತಗೊಂಡ್ ಬಂದಿದ್ರು ಇದನ್ನ. ಸಮ್ಮರ್ ಅಲ್ಲಿ ಫುಲ್ ಸ್ಲೀವ್ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ, ಸೆಕೆ ಆಗ್ತಾ ಇರುತ್ತೆ ಅಂತ ಎತ್ತಿಕ್ಕಿದ್ದೆ. ಇವಾಗ ಒಂಚೂರು ಮಳೆಗಾಲ ಶುರುವಾಗಿದೆಯಲ್ಲ, ಹೊರಗಡೆ ಹೋದಾಗೆಲ್ಲ ಸ್ವಲ್ಪ ಚಳಿ ಚಳಿ ಅನಿಸ್ತಿರುತ್ತೆ. ಹಂಗಾಗಿ ಇವತ್ತು ಫುಲ್ ಸ್ಲೀವ್ ಹಾಕಿದ್ದೀನಿ. ಪ್ಯಾಂಟು ಒಂದಿಷ್ಟಿತ್ತು, ಅದನ್ನ ಎತ್ತಿಟ್ಟಿದ್ದೆ. ಈಗೆಲ್ಲ ಪ್ಯಾಂಟು ತೆಗ್ದಿದ್ದೀನಿ. ಮಲಗಿಸ್ಬಿಡ್ತೀನಿ ಜಾಣನ. ಇನ್ನು ನಾವೆಲ್ಲ ರೆಡಿ ಆಗೋವಷ್ಟರಲ್ಲಿ ಜಾಣೋದು ಒಂದು ರೌಂಡ್ ನಿದ್ದೆ ಮುಗ್ದೇ ಹೋಗ್ಬಿಟ್ಟಿತ್ತು. ಇನ್ನು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಜುಟ್ಟೆಲ್ಲ ಹಾಕ್ಲಿಕ್ಕೆ ಟೈಮ್ ಸಿಗಲಿಲ್ಲ ಆಯಿತಾ. ಕೂದಲೆಲ್ಲ ನೋಡಿ ಹೆಂಗೆ ಎದ್ರುಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಇನ್ನು ಇವಾಗ ಜಾಣುಗೆ 9 ಮಂತ್ಸ್ ಕಂಪ್ಲೀಟ್ ಆಗಿ 10 ಮಂತ್ಸ್ ಆಯಿತಾ. ಇವಾಗ ಒಂದು ವ್ಯಾಕ್ಸಿನ್ ಇರುತ್ತೆ. 9 ಮಂತ್ಸ್ ಕಂಪ್ಲೀಟ್ ಆಗಿದ ಕೂಡಲೇ ಒಂದು ವ್ಯಾಕ್ಸಿನ್ ಇರುತ್ತೆ. ಆ ವ್ಯಾಕ್ಸಿನ್ ಹಾಕ್ಸೋಣ ಅಂತೇಳ್ಬಿಟ್ಟು ಇವಾಗ ಹಾಸ್ಪಿಟಲಿಗೆ ಬಂದಿದ್ದು. ಫಸ್ಟು ಮಾಮೂಲಿಯಾಗಿ ವೇಟೆಲ್ಲ ಚೆಕ್ ಮಾಡ್ತಾರೆ. ನನಗೆ ಏನಂದರೆ ಸ್ವಲ್ಪ ವೆಯ್ಟ್ ಗೇನ್ ಆಗ್ಬೇಕಂತ ಹೇಳ್ಬಿಟ್ಟು ತುಂಬ ಆಸೆ ಆಯಿತಾ. ಸ್ವಲ್ಪ ಗುಂಡಕ್ಕಾಗಲಿ ನನ್ನ ಮಗ ಅಂತ. ನನ್ನ ಜಾಣು ಹೆಂಗೆ ಅಂದರೆ ನಿಧಾನಕ್ಕೆ ಅವ್ರು ವೆಯ್ಟ್ ಗೇನ್ ಆಗೋದು, ಪಟ್ ಅಂತ ಆಗ್ತಾಯಿಲ್ಲ. ಡಾಕ್ಟ್ರನ್ನ ಇದನ್ನೇ ಕೇಳ್ತಾ ಇದ್ದೆ, ಸ್ವಲ್ಪ ನಿಧಾನಕ್ಕೆ ಗೇನ್ ಆಗ್ತಿದ್ದಾರಲ್ಲ ಯಾಕೆ ಅಂತೇಳಿ. ಅವರು ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ. ಅವರು ಹೆಲ್ದಿ ವೇಟಲ್ಲಿದ್ದಾರೆ, ತೀರಾ ವೇಟ್ ಕಡಿಮೆ ಇಲ್ಲ, ತೀರಾ ಜಾಸ್ತಿನೂ ಇಲ್ಲ. ನೀವೇನು ತಲೆ ಕೆಡಿಸ್ಕೊಬೇಡಿ. ಮಕ್ಕಳು ಆ್ಯಕ್ಟಿವ್ ಆಗಿರೋದು ಮುಖ್ಯ, ತುಂಬ ದಪ್ಪ ಆಗಬೇಕು, ಚಿಬಿ ಆಗಬೇಕು ಅನ್ನೋದೆಲ್ಲ ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಜಾಣು ಇವತ್ತು ಫಸ್ಟ್ ಟೈಮ್ ಇಂಜೆಕ್ಷನ್ ಆದಮೇಲೆ ಕಣ್ಣಲ್ಲಿ ನೀರು ಹಾಕೊಂಡು ಅಳ್ತಾ ಇರೋದು ಆಯಿತಾ. ಇನ್ನು ಸಮಾಧಾನ ಮಾಡಿಬಿಟ್ಟು ಅಲ್ಲಿ ಟಾಯ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಅದರಲ್ಲಿ ಅಪ್ಪು ಕೂರಿಸಿ ಆಡಿಸ್ತಾ ಇದ್ದಾರೆ. ಅಲ್ಲೊಬ್ಬರು ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಅವ್ರದ್ದು ಒಂದು ಪಾಪು ಬಂದಿದ್ರು ಆಯಿತಾ. ಆ ಪಾಪು ನೋಡಿ ಜಾಣ ಫುಲ್ಲು ಖುಷಿ. ಅವ್ರು ಸ್ವಲ್ಪ ದೊಡ್ಡವರೇನೇನೆ, ಅವ್ರನ್ನ ನೋಡ್ಕೊಂಡು ತೋರಿಸ್ತಾ ಇರೋದು, ನಾನು ಇಲ್ಲಿ ಆಡ್ತಾ ಇದ್ದೀನಿ, ನೀವು ನೋಡಿ ನನಗೆ ಹೊಸ ಟಾಯ್ ಸಿಕ್ಕಿದೆ ಅಂತ. ಅದನ್ನೇ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದು. ಅಲ್ಲಿ ಆಡ್ತಾರೆ ಮತ್ತು ಅವ್ರನ್ನ ನೋಡ್ತಾರೆ, ನೋಡಿ ನಾನು ಇಲ್ಲಿ ಆಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಅಪ್ಪು ಜಾಣು ಇದ್ರಲ್ಲಿ ಆಡ್ಕೊಂಡು ಖುಷಿ ಪಡ್ತಿದ್ರಲ್ಲ, ಅದಕ್ಕೆ ಇದನ್ನು ತೊಗೊಂಡು ಬಂದುಬಿಡ್ತೀನಿ ಮನೆಗೆ ಅಂತೇಳಿ ಅವರು. ನಾನು ದಯವಿಟ್ಟು ಬೇಡ ಅಪ್ಪು, ಮನೇಲಿ ಇಡ್ಲಿಕ್ಕೆ ಜಾಗನೇ ಇಲ್ಲ, ಹಿಂಗೆ ವ್ಯಾಕ್ಸಿನ್ ಹಾಕ್ಸಕ್ ಬರ್ತೀವಲ್ವಾ ಅವಾಗಲೇ ಬೇಕಾದ್ರೆ ಆಡಿ ಖುಷಿ ಪಡ್ಲಿ, ನಮ್ಮನೆಗೆ ಮಾತ್ರ ತರಬೇಡಪ್ಪು ಅಂತ ಹೇಳ್ಕೊಂಡು ಬಂದ್ವಿ. ಇದನ್ನ MMR ವ್ಯಾಕ್ಸಿನ್ ಅಂತೇನೋ ಹೇಳ್ತಾರೆ. 9 ಮಂತ್ಸ್ ಆದಮೇಲೆ ನೆಕ್ಸ್ಟ್ ಬಂದು 12 ಮಂತ್ಸ್ಗೆ ಇನ್ನೊಂದು 3 ತಿಂಗಳು ಯಾವುದೇ ವ್ಯಾಕ್ಸಿನ್ ಇರಲ್ಲ. ಹತ್ಬಿಟ್ರು ಜಾಣು. ಫಸ್ಟ್ ಟೈಮ್ ಕಣ್ಣಲ್ಲಿ ಬಂದ್ಬಿಡ್ತು ಇಂಜೆಕ್ಷನ್ ಮಾಡಿದ್ಕೆ. ಲಾಸ್ಟ್ ಟೈಮ್ ಬಂದಿರಲಿಲ್ಲಪ್ಪ. ಸುಮ್ಮನೆ ಕಿರ್ಚವನು ಇಂಜೆಕ್ಷನ್ ಮಾಡಿಸ್ಕೊಬಂದು ನನ್ನ ನೋಡಿ ಕಣ್ ತುಂಬ್ಕೊಂಡು ಅಳ್ದವ್ರೆ, ಮಾಮ ಅಂತ. ನಾಡು ಚುಚ್ಚಿ ಮಾಡಿಸ್ಬಿಟ್ರು.
ಎಲ್ಲ ಮಾಡಬಾರ್ದು. ಅಯ್ಯೋ ನನ್ ರಿಬ್ಬನ್ ಹಾಕ್ಲಿಲ್ಲ ಆಯ್ತಾ, ಕೂತು ನೋಡಿ ಎಲ್ಲ ಫುಲ್ಲು ಆ ಥರ ಇದೆ. ವೇಟ್ ಚೆನ್ನಾಗಿದೆ, ಹೆಲ್ದಿ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಚೆನ್ನಾಗಿ ತಿನ್ನಿಸಿ ಇನ್ಮೇಲೆ ಅಂತಲೂ ಕೂಡ ಹೇಳಿದ್ದಾರೆ. ಆರಾಮಾಗಿ 3-4 ಟೈಮ್ಸ್ ತಿನ್ನಿಸ್ಬೋದು ಅಂತ. ತಿನ್ನಿಸ್ತಿದ್ದೆ ನಾನು, ಆದರೂ ನನಗೊಂದು ಡೌಟು, ತಿನ್ನಿಸ್ಬೋದಾ ಏನು ಎತ್ತ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಕೇಳ್ಕೊಂಡು ತಿಳ್ಕೊಂಡೆ ಏನು ಫುಡ್ ಕೊಡಬೇಕು, ಏನು ಕೊಡಬಾರ್ದು, ಏನು ಎತ್ತ ಅಂತ. ಈಗ ಎಲ್ಲ ಥರದ್ದು ಕೊಡ್ಬೋದಂತ. 1 year ಅಷ್ಟರೊಳಗಡೆ ಇರ್ರಿ ಒಂದ್ ನಿಮಿಷ, ಅಮ್ಮ ಮಾತಾಡ್ಲಿ. ಇಲ್ಲ ನಾನು ಬಿಡಲ್ಲ, ಒಂದ್ ನಿಮಿಷ ಇರಿ, ನಾನು ಡಿಸ್ಟರ್ಬ್ ಮಾಡ್ತೀನಿ. ಜಾಣಿಗೆ 1 year ಆಗೋ ಅಷ್ಟರಲ್ಲಿ ಈಗ ನಾವೆಲ್ಲ ಹೆಂಗ್ ಊಟ ಮಾಡ್ತೀವಿ ನೋಡಿ, ರೊಟ್ಟಿ ಚಪಾತಿ ಅದೆಲ್ಲ ಅವ್ರು ತಿನ್ನೋ ಥರ ಆಗ್ಬೇಕಂತೆ. ಆ ಥರ ನಾವು ರೂಢಿ ಮಾಡ್ಬೇಕಂತೆ. ಬಿಡಲ್ಲ, ನಾಲ್ಗೆ ಕಚ್ಕತೆ ಮಗ್ನ ತೆಗಿಯೋಳಕ್ಕೆ. ಇದೊಂದು ರೂಢಿ ಮಾಡ್ಕೊಬಿಟ್ಟಿದ್ದಾರೆ ಮಾಡೋದು. ಅವ್ರು ಡಾಕ್ಟ್ರು ಅಲ್ಲಿ ಬರುತ್ತಲ್ವಾ, ಅದಕ್ಕೆ ಮಕ್ಳಂಗೆ ಮಾಡ್ತಾರೆ, ಸರಿ ಹೋಗುತ್ತೆ ಹೋಗ್ತಾ ಹೋಗ್ತಾ ಅಂದ್ರು. ನಾನು ಅದನ್ನು ಕೇಳಿದೆ. ನನ್ಗೇನು ಗೊತ್ತಾ, ಸಣ್ಣ ಪುಟ್ಟ ಡೌಟ್ ಇದ್ರು ಕೂಡ ಬಂದಾಗ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು, ಪದೇ ಪದೇ ಬರ್ದಿಕ್ಕಾಗಲ್ಲ ಅಲ್ಲ. ಹಾಗಾಗಿ ಎಲ್ಲ ಡೌಟ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಜೋರು ಮಾಡ್ತಾರೆ ನೋಡಿ, ಎಷ್ಟು ಜೋರು ಆಗಿದ್ದಾರೆ ಅಂತ. ಕೂದಲೆಲ್ಲ ಬಿಟ್ಕೊಂಡು ಮಾಡ್ಕೊಂಡು ಹೆಂಗ್ ಕಾಣಿಸ್ತಿದ್ದೀರೋ ಗೊತ್ತಾ ಜಣು ನೀವು? ಎಲ್ಲ ಮಾಡಬಾರ್ದಂಗೆ. ಇನ್ನಿವಾಗ ಇದಾಯಿತು, ಮನೆ ನೋಡ್ಲಿಕ್ಕೆ ಹೋಗಬೇಕು. ಏಜೆಂಟ್ ಕೇಳಿದ್ವಿ ಇವತ್ತು ಬರ್ತೀವಿ ಅಂತ ಹೇಳ್ಬಿಟ್ಟು. ಅವರು ಬನ್ನಿ ಒಂದು ಸರ್ತಿ ಅಷ್ಟರಲ್ಲೆಲ್ಲ ಬನ್ನಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಿನ್ನಿ ಅದು ಮುಗಿಸ್ಕೊಂಡು ನಮ್ದು ಇನ್ನೊಂದು ಸ್ವಲ್ಪ ಏನೋ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಇವತ್ತು ಎಷ್ಟೊತ್ತಾಗುತ್ತೋ ಮನೆಗೆ ಹೋಗೋ ಅಷ್ಟರಲ್ಲಿ ಗೊತ್ತಿಲ್ಲ. ಚಿನ್ನಿ ಆರಾಮಾಗಿದ್ದಾರೆ. ನನಗೆ ಲಾಸ್ಟ್ ಟೈಮೇ ಗೊತ್ತಾಯ್ತು ಆಯ್ತಾ, ವ್ಯಾಕ್ಸಿನ್ ಹಾಕುವಾಗ ಮಾತ್ರ ಹೇಳೋದು, ಆಮೇಲೆ ನಾರ್ಮಲ್ ಆಗಿಬಿಡ್ತಾರೆ, ಬರಲ್ಲ ಅಂತ. ಹಂಗಾಗಿ ಈ ಸಲ ಎಲ್ಲ ಕೆಲಸನೂ ಕೂಡ ಮಾಡ್ಕೊಂಡು ಹೋಗ್ಬೋದು. ನನ್ ಮಾತಾಡಂಗಿಲ್ಲ, ಕಿರಿಸ್ತಾ ಇರೋದು. ಈ ಬಾಟ್ಲು ನಂತೂ ಚೆಚ್ಚಿ ಮಾಡಿಡ್ತಾರೆ. ಇಷ್ಟು ನೀರು ಒಳಗಡೆ ಹೋಗೋದು, ಚೆಚ್ಚೋದು ಮಾತ್ರ ಬಿಡಲ್ಲ ಬಾಟಲ್ನ. ಇನ್ನು ಹಾಸ್ಪಿಟ್ಲಿಂದ ಬರುವಾಗ್ಲೇ 1 ಗಂಟೆ ಏನೋ ಆಗಿತ್ತು. ಇನ್ನು ಇವತ್ತೇನು ಗೊತ್ತಾ, ತುಂಬ ಅಂದರೆ ತುಂಬ ಟ್ರಾಫಿಕ್ ಆಯಿತಾ. ಮಧ್ಯಾಹ್ನ ಟೈಮ್ ಇಷ್ಟೊಂದು ಟ್ರಾಫಿಕ್ ಇರೋದು ನಾವು ಇವತ್ತೇ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಒಂದು ಅರ್ಧರಿಂದ 3/4 ಗಂಟೆ ನಾವು ರೋಡಲ್ಲೇ ಇದ್ದೀವಿ, ಟ್ರಾಫಿಕಲ್ಲೇ ಸಿಗಾಕೊಂಡು. ಇನ್ನು ಅವ್ರು ಬೇರೆ 1:30 ಅಷ್ಟರಲ್ಲಿ ಬರೋಕ್ಕೆ ಹೇಳಿದ್ರ, ಇನ್ನು ಲೇಟ್ ಆಗಿಬಿಡುತ್ತೇನೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಮತ್ತೆ ಫೋನ್ ಮಾಡಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾವು ಬರೋದು, ಹಿಂಗೆ ಟ್ರಾಫಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದ್ವಿ. ಇನ್ನು ಊಟಕ್ಕೆ ಹೋಗಲಿಲ್ಲ ನಾವು, ಪಾಪ ಅವರಿಷ್ಟೊತ್ತು ಕಾಯ್ದಿದ್ದಾರೆ, ಮತ್ತೆ ಇನ್ನೇನು ಕಾಯಿಸೋದು ಅಂತೇಳಿ ಊಟಕ್ಕೆ ಹೋಗಲಿಲ್ಲ. ನೇರವಾಗಿ ಇಲ್ಲಿಗೆ ಬಂದುಬಿಟ್ವಿ. ಅವರು ಈ ಮನೆ ತೋರಿಸ್ಲಿಕ್ಕಿಂತ ಮುಂಚೆ ಇನ್ನೂ ಒಂದು 4-5 ಮನೆ ತೋರಿಸಿದ್ರು. ಕೆಲವೊಂದು ಕಡೆ ನಾನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ನನಗೆ ಯಾಕೋ ಇಷ್ಟ ಆಗಲಿಲ್ಲ ಮನೆಗಳು. ಸರಿ ಬೇಡ ಅಂದ್ಬಿಟ್ಟು ನಾನು ಅದನ್ನೇನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಈ ಮನೆ ತುಂಬ ಇಷ್ಟ ಆಯಿತು, ಇದನ್ನು ಇನ್ನೂ ಕಟ್ತಾ ಇದ್ರು, ಚೆನ್ನಾಗಿದೆ ಪ್ಲ್ಯಾನಿಂಗು ಅಂತ ಅನ್ನಿಸ್ತು. ಹಾಗಾಗಿ ಅದೊಂಚೂರು ವಿಡಿಯೋ ಮಾಡಿಕೊಂಡು ಅದಾದಮೇಲೆ ತುಂಬ ಹಶ್ವಾಗ್ತಿತ್ತು. ಸುಮಾರು ಒಂದು 4 ಗಂಟೆ ಆಗಿತ್ತು ಅನ್ಕೋತೀನಿ ಇಷ್ಟೆಲ್ಲ ಮುಗಿಸೋ ಅಷ್ಟರಲ್ಲಿ. ಅದೆಷ್ಟು ಹಶ್ವಾಗ್ತಿತ್ತು ಅಂದರೆ ಏನಾದ್ರು ಸಿಕ್ಕಿದ್ರೆ ಸಾಕು ತಿನ್ಬಿಡೋಣ ಅನ್ನಿಸ್ತಿತ್ತು. ಅಲ್ಲಿ ಎಳ್ಳೀರು ಕಾಣಿಸ್ತಾ, ಸರಿ ಎಳ್ಳೀರು ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ನಮ್ಮದು, ಅದನ್ನು ಮುಗಿಸ್ಕೊಂಡೆ ಮನೆಗೆ ಹೋಗೋಣ ಅಂತೇಳಿ ಇವಾಗ ಎಳ್ಳೀರು ಕುಡ್ಕೊಂಡು ಅದಾದಮೇಲೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ತಾನೇ ಮನೆಗೆ ಬಂದ್ವಿ. ನನಗಂತೂ ಅದೆಷ್ಟು ಹಶ್ವಾಗ್ಬಿಟ್ಟಿತ್ತು ಅಂದರೆ ಎಳ್ಳೀರು ಕುಡಿದ್ರೂ ನನಗೆ ಸಮಾಧಾನ ಆಗ್ತಾಯಿಲ್ಲ, ಏನಾದರೂ ಹೋಗಿ ತಿನ್ಬೇಕು ಅನ್ನಿಸ್ಬಿಡ್ತು. ಇನ್ನು ಮನೆಗೆ ಬಂದ ತಕ್ಷಣ ಮೊದಲು ಊಟ ಮಾಡಿ ಆಮೇಲೆ ಜಾಣನ ಮಲಗಿಸ್ದೆ. ಜಾಣ ಕೂಡ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ರು, ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇವತ್ತು. ಇನ್ನು ಅಪ್ಪಗೂ ಕೂಡ ಆಮೇಲೆ ಊಟ ಹಾಕ್ಕೊಟ್ಟು ಇವಾಗ ಹಂಗೆ ಊಟ ಎಲ್ಲ ಮುಗಿತಲ್ಲ ಸುಮ್ಮನೆ ಕುತ್ಕೊಂಡಿದ್ವಿ. ಇವತ್ತು ಕೆಲವೊಂದಿಷ್ಟು ಮನೆಗಳನ್ನ ನೋಡಿದ್ವಲ್ವ, ಒಂದು ಮನೆ ಇಷ್ಟ ಆದರೆ ಬಜೆಟ್ ಜಾಸ್ತಿ ಅನಿಸುತ್ತೆ. ಇಲ್ಲ ಪರವಾಗಿಲ್ಲ, ಇದು ನಮ್ಮ ಬಜೆಟಿಗೆ ತಕ್ಕನಾಗಿದೆ ಅಂದರೆ ಮನೆ ನಮಗೆ ಅಷ್ಟಾಗಿ ಇಷ್ಟ ಆಗ್ತಾಯಿಲ್ಲ. ಅದೆಷ್ಟು ಮನೆಗಳನ್ನ ನೋಡ್ಬಿಟ್ಟಿದ್ದೀವಿ ಅಂದರೆ ನನಗೆ ಆ ಮನೆ ನೋಡಿ 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 ಆ ಮನೆ ತಗೊಳ್ಳೋದ್ರ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಅಯ್ಯೋ, ಆಗಲಿ ನೀವು ನೋಡಿರೋದು ಕೆಲವೊಂದು ಮನೆಗಳು ಅಷ್ಟೇ ಆಯಿತಾ, ಅದನ್ನು ಬಿಟ್ಟು ನಾವು ಎಷ್ಟು ಮನೆ ನೋಡಿದ್ದೀವಿ ಅಂದರೆ ಹತ್ತತ್ರ ಒಂದು 25-30 ಮನೆನ ಅಪ್ಪು
ಇನ್ನು ಜಾಸ್ತಿನೇ ನೋಡಿರ್ಬೋದೇನೋ ಗೊತ್ತಿಲ್ಲ. ಇವ್ರು ಏನಾದರೂ ಬರ್ತಾರಲ್ವ, ಇವ್ರಿಗೆ ಯಾರಾದರೂ ಹೇಳ್ತಾರಲ್ವ, ಅಲ್ಲೂ ಇವರು ಹೋಗಿ ಕೂಡ ನೋಡ್ಕೊಂಡು ಬಂದಿದ್ದಾರೆ. ನನಗೆ ಆಮೇಲೆ ವಿಡಿಯೋ ಮಾಡ್ಕೊಬಂದು ತೋರಿಸೋದು ಈ ಥರ ಇದೆ ನೋಡು ಅಂತ. ಸಾಕಾಗಿ ಹೋಗ್ಬಿಟ್ಟಿದೆ. ಹೆಂಗೆ ಆಗ್ತಾಯಿದೆ ಅಂದರೆ ಇವಾಗ ಈ ಮನೆ ಚೆನ್ನಾಗೈತಪ್ಪ ಅಂತ ಅನ್ನಿಸ್ತು ಅಂದರೆ ಆ ಮನೇಲಿ ಅಡುಗೆ ಮನೆ ನನಗೆ ಇಷ್ಟ ಇರಲ್ಲ, ಇಲ್ಲಾಂದರೆ ಹಾಲ್ ಚಿಕ್ತಿರುತ್ತೆ, ಇಲ್ಲಾಂದರೆ ರೂಮು ಅದೇನೋ ಒಂಥರ ಏನಾದ್ರು ಒಂದು ಮೈನಸ್ ಪಾಯಿಂಟ್ ಇದ್ದೇ ಇರುತ್ತೆ ಎಲ್ಲ ಮನೆಗೂ. ಒಂದು 2-3 ಮನೆ ನೋಡ್ದು ಆಯಿತಾ. ಆ ಮನೇಲಿ ಮನೆ ನಮಗೆ ತುಂಬ ಇಷ್ಟ ಆಗಿತ್ತು, ಆದರೆ ಕ್ಯೂರಿಂಗ್ ಚೆನ್ನಾಗಾಗಿಲ್ಲ ಅಂತ ಅನ್ನಿಸ್ತು. ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಆಯಿತಾ. ನಾನು ಇವ್ರಿಗೆ ಹೇಳ್ತಿದ್ದೆ, ನಾನಂತೂ ಇನ್ನು ಮನೆ ನೋಡ್ಲಿಕ್ಕೆ ಬರೋದೇ ಇಲ್ಲ ಅಪ್ಪು, ನಂಗೆ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ. ಆಮೇಲೆ ಇವರು ಕೆಲವೊಂದು ಸೈಟ್ಗಳನ್ನೂ ಕೂಡ ನೋಡಿದ್ರು ಆಯಿತಾ. ಮೊನ್ನೆ ಹಿಂಗೆ ಡಿಸ್ಕಸ್ ಮಾಡ್ತಿದ್ದಾಗ ಹೇಳಿದ್ರು, ನೋಡೋಣ ನಿಂಗೆ ಮನೆ ಯಾವುದು ಪೂರ್ತಿ ನಿಂಗೆ ಇಷ್ಟನೇ ಆಗಲಿಲ್ಲ ಅಂದರೆ ನಾವು ಇನ್ನೊಂದು ಥರ ಕೂಡ ಪ್ಲ್ಯಾನ್ ಮಾಡ್ಬೋದು. ಒಂದು ಸೈಟ್ ನೋಡಿಬಿಟ್ಟು ತೊಗೊಂಡು ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ಲಬೋದು, ಆ ಥರನೂ ಮಾಡ್ಬೋದು ಅಂತೇಳಿ ಇವ್ರು ಹೇಳ್ತಿದ್ರು. ಇವಾಗ ಕಡಿಮೆಗೆ ಸೈಟ್ ತಗೊಂಡು ಇನ್ನೊಂದು 6 ತಿಂಗಳು ವರ್ಷ ಆದಮೇಲೆ ಮನೆ ಕೈ ಹಿಡ್ಕೊಳೋದು, ಒಂದು ಸ್ವಲ್ಪ ಏನು ಕಟ್ಟೋಕ್ಕೆ ದುಡ್ಡು ಮಾಡ್ಕೊಂಡು ಅಡ್ಜಸ್ಟ್ ಆದಮೇಲೆ ಅದು ಮನೆ ಕಟ್ಟೋಕ್ಕೂ ಲೋನ್ ಸಿಗ್ತದೆ. ಅಂದರೆ ಸೈಟ್ ಸ್ವಲ್ಪ ಕಡಿಮೆ ರೇಟ್ ನೋಡ್ಕೊಂಡು ಯಾವ್ದಾರು ತಗೊಂಡು ಇಟ್ಕೊಂಡು ಇವಾಗ ಬಿಟ್ಕೊಂಡ್ರೆ ಸೈಟ್ ಸೈಟ್ ವ್ಯಾಲ್ಯೂ ಜಾಸ್ತಿ ಆಯ್ತಾ ಇರ್ತದೆ. ಮನೆ ಕಟ್ಟೋ ಟೈಮ್ಗೆ ಲೋನು ಆಯ್ತದೆ, ಆರಾಮಾಗಿ ಕಟ್ಕೊಬೋದು. ಅಂದರೆ ನಾನು ಏನು ಯೋಚನೆ ಮಾಡಿದೆ ಅಂದರೆ, ಇವಾಗ ಸೈಟ್ ತೊಗೊಂಡು ಮನೆ ಕಟ್ಟಿ ಬೆಂಗಳೂರಲ್ಲಿ ಮನೆ ಕಟ್ಟೋದಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ದಿನ ಅಂದರೆ ಎಷ್ಟು ಖರ್ಚಾಗತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ, ಇದೆಲ್ಲ ಗೊತ್ತಿರುತ್ತಲ್ಲ. ಹಂಗಾಗಿ ನಾವು ಅಷ್ಟೊಂದೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಕಟ್ಟಿರೋ ಮನೆನೇ ತೊಗೊಂಬಿಡೋಣ ಅಂತೇಳಿ ನಾನು ಪ್ಲ್ಯಾನ್ ಮಾಡಿದ್ದು. ಕಟ್ಟಿರೋ ತಗೊಂಬೋದು. ಕಟ್ಟಿರೋದು ಏನಂದ್ರೆ ಈಗ ಕೆಲವೊಂದು ಚಿಕ್ಕದು ಅನಿಸ್ತದೆ. ಈಗ ಒಂದು ವರ್ಷ 2 ವರ್ಷ ಚೆನ್ನಾಗಿರ್ತೀವಿ, ಆಮೇಲೆ ಈಗ ಜಾಣು ದೊಡ್ಡವನಾದ ಅನ್ಕೋ, ನಮ್ಗೆ ಮನೆ ಚಿಕ್ಕದಾಯ್ತಲ್ಲ ಅಂತ ಅನಿಸ್ತದೆ. ಇವ್ರು ಮೊದಲಿಂದನೂ ಅದನ್ನೇ ಹೇಳ್ತಿರೋದು ಆಯ್ತಾ. ಈಗೇನೋ ನೋಡಿ ತೊಗೊಂಡ್ಬಿಡ್ತೀಯ, ಇನ್ನೊಂದು 2 ವರ್ಷ ಹೋದ್ಮೇಲೆ ನಿನಗೆ ಬೇರೆ ಥರ ಏನೋ ಬೇಕು ಅಂತ ಅನಿಸುತ್ತೆ. ಅಯ್ಯೋ ನಾವು ಸೈಟ್ ತೊಗೊಂಡೆ ಮನೆ ಕಟ್ಬೋದಿತ್ತಲ್ಲ ಅಂತ ನಿನಗೆ ಅನಿಸುತ್ತೆ, ಯೋಚನೆ ಮಾಡುವಂತೆ ಇವ್ರು ಮೊದಲಿಂದನೂ ಹೇಳ್ತಿದ್ರು. ಆದರೆ ನಾನು ಫಿಕ್ಸ್ ಆಗಿಬಿಟ್ಟಿದೆ, ಇಲ್ಲ ಕಟ್ಟಿರೋ ಮನೆಯೇ ತೊಗೊಂಬಿಡೋಣ, ಕಟ್ಟಿರೋ ಮನೆಯೇ ತೊಗೊಬಿಡೋಣ. ಕೈಯಲ್ಲಿ ದುಡ್ಡಿದೆ ಅಲ್ವಾ, ಅದನ್ನ ಯಾವುದಾದ್ರೂ ಒಂದಕ್ಕೆ ಇನ್ವೆಸ್ಟ್ ಮಾಡಿಬಿಡೋಣ ಅಂತ. ಅದಕ್ಕೆ ಇವ್ರು ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಕೈಯಲ್ಲಿರೋ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಲ್ವಾ, ಅದನ್ನ ಮನೆ ಮೇಲೆ ಮಾಡಬೇಕು ಅಂತೇನಿಲ್ಲ, ಸೈಟ್ ಮೇಲೆ ಕೂಡ ಮಾಡ್ಬೋದು. ಸೈಟೇ ನೋಡೋಣ, ನಿಂಗೆ ಆಗ್ತಾಯಿಲ್ಲ, ಇಷ್ಟ ಆಗ್ತಿಲ್ಲ ಮನೆ ಅಂದರೆ ಬೇರೆ ಏನು ಮಾಡ್ಲಿಕ್ಕಾಗಲ್ಲ, ಸೈಟೇ ನೋಡೋಣ, ಸ್ವಲ್ಪ ನಿಧಾನಕ್ಕಾದ್ರೂ ಸರಿ ಮನೆ ಈಗ ನಾವು ನೋಡೋ ಟೈಮ್ಗೆನೆ ಈಗ ನಾವು ನೋಡಿ ಒಪ್ಕೊಂಡು ಅದೊಂದು ರಿಜಿಸ್ಟರ್ ಮಾಡ್ಕೊಂಡು ನಾವೆಲ್ಲ ಮನೆಗೆ ಹೋಗ್ಬೇಕು ಅಂದ್ರೆ ಒಂದು 4-5 ತಿಂಗಳಾದ್ರೂ ಬೇಕು. ಹೌದು ಆಯ್ತಾ. ಈಗ ನಮ್ಗೆ ಒಪ್ಪಿಗೆ ಆದರೆ ಮನೆ ಯಾವುದೋ ಒಪ್ಪಿಗೆ ಆಯ್ತಲ್ಲ, ಇನ್ನೂ ತಳ್ಕೊಂಡು ಹೋಗ್ತಾ ಇದೀವಿ, ಹೆಣ್ಣು ನೋಡ್ದಂಗೆ ನೋಡ್ತಾನೆ ಇದ್ದೀವಿ ಅಂದರೆ ಆಯಿತಾ, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಇಲ್ಲ 2 ವರ್ಷ ಆಗ್ಬೋದು. ಅಲ್ಲಿವರೆಗೂ ಈಗ ಒಂದೇನೋ ಒಂದು ಜಾಗ ತೆಗೆದ್ಬಿಟ್ರೆ ನೆಮ್ಮದಿಯಾಗಿ ಅದ್ರ ಪಾಡಿಗದು. ಇವಾಗ ಒಂದು 100 ರೂಪಾಯಿ ತಗೊಂಡಿರ್ತೀವಿ ಅಂದರೆ ನಾಳೆ ದಿನ 150 ರೂಪಾಯಿ, 120, ಹಿಂಗೆ 10 ರೂಪಾಯಿ ಜಾಸ್ತಿ ಆಯ್ತಾ ಇರ್ತದೆ. ಅವಾಗ ಆರಾಮಾಗೆ ನಿನಗೆ ಮನೆ ಇಷ್ಟ ಆಯ್ತಾ, ಸೈಟ್ ಸೇಲ್ ಮಾಡು, ಮನೆ ತಗೋ. ಮನೆ ಇಲ್ಲ ನಾನೇ ಕಟ್ಸ್ತೀನಿ ಅಂತ ನಿನ್ಗೇನಾದ್ರು ಮನಸ್ಸಲ್ಲಿ ಐತಾ, ನನ್ನ ಆಸೆ ಥರ ನಾನು ಕಟ್ಸ್ಕೊಬೇಕು ಅಂತ ಮನೆ ಕಟ್ಸ್ಕೊ. ಸುಮ್ಮನೆ ಯಾಕೆ ಚಿಂತೆ, ಅದು ಸುಮ್ಮನೆ ಓಡಾಡ್ಕೊಂಡು ಟೆನ್ಷನ್ನು. ಅಪ್ಪ ಎಷ್ಟು ಮನೆ ನೋಡಿ ತಲೆ ಕೆಟ್ಟೋಗಿದೆ ಅಂದರೆ ಸಾಕೋಗಿದೆ ನಿಜವಾಗ್ಲೂ. ನಾನು ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಂದರೆ ನೋಡಿದ್ದು ಒಂಥರ ಒಳ್ಳೇದೇ. ಈಗ ಯಾವ್ಯಾವ್ದು ಹೆಂಗೆ ಬೇಕು, ಯಾವ್ಯಾವ ಥರ ಇರುತ್ತೆ ಎಲ್ಲ ನೋಡ್ಕೊಬೋದಾ. ನಮ್ಗೊಂದು ಇವಾಗ ಒಂದು ಐಡಿಯಾ ಬಂದಿದೆ, ಮನೇನ ಯಾವ ಥರ ಕಟ್ಕೋಬೋದು, ಎಲ್ಲಿ ಏನಿದ್ರೆ ಮನೆ ಚೆನ್ನಾಗಿರುತ್ತೆ, ನಮಗೆ ಎಲ್ಲಿ ಏನಿರಬೇಕು, ಈ ಥರದ್ದೆಲ್ಲ ಐಡಿಯಾ ಬಂದಿದೆ. ನಾವು ಹೋಗಿ ನೋಡ್ಕೊಂಡು ಬಂದಿದ್ದೇನೋ ನಂಗೆ ವೇಸ್ಟ್ ಆಯಿತು ಅಂತ ಅನ್ನಿಸ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದೇನೆಂದರೆ ಕಟ್ಟಿರೋ ಮನೆಯೇ ತೊಗೊಳ್ಳೋಣ ಅಂತ. ಅದೊಂದು ಆಗ್ತಿಲ್ವಲ್ಲ ಅಂತೇಳ್ಬಿಟ್ಟು ಬೇಜಾರಷ್ಟೇ. ಇವರು ಇವಾಗ ಇಲ್ಲ ಸೈಟೇ ನೋಡೋಣ ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇತ್ತ ನೀನು ಅದೇನೇ ಹೇಳ್ತಿದ್ದಾರೆ. ಆದರೆ ನಾನೇ ಮನೆ ತಗೊಳ್ಳೋಣ ಅಪ್ಪು ಅಂತ ಹೇಳ್ತಾ ಇದ್ದಿದ್ದು. ಇವಾಗ ನಾನು ಯಾವುದು ಒಪ್ತಿಲ್ವಲ್ಲ, ಅದಕ್ಕೆ ಇವ್ರಿಗೆ ಸಾಕಾಗಿ ಹೋಗ್ಬಿಟ್ಟಿದೆ. ನೀನು ಇತ್ತ ಮನೆನೂ ಒಪ್ಪಲ್ಲ, ಇತ್ತ ಸೈಟು ಬೇಡ ಅಂತೀಯ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ದಿನೇ ಕಳೀತಾ ರೇಟು ಜಾಸ್ತಿ ಆಗ್ತಾ ಇರುತ್ತೆ. ಇತ್ತ ಅದನ್ನು ಮಾಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಸೈಟೇ ನೋಡೋಣ ಅಂತ ಹೇಳ್ಬಿಟ್ಟು ಇವರು ಇವಾಗ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದನ್ನೆಲ್ಲ ಹೇಳ್ಕೊಂಡು ಕರ್ಕೊಂಡು ಬಂದರು ಇವಾಗ ಬರಬೇಕಾದ್ರೆ, ನೋಡಮ್ಮ ಹಿಂಗೆ ಮಾಡೋಣ, ಹಿಂಗಾಗತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡೋಣ ಸೈಟ್ ಕಡೆನೇ ಸ್ವಲ್ಪ ಗಮನ ಕೊಡೋಣ ಅಂತ. ನಿಜ ನಂಗೆ ಅದು ಸೈಟ್ ಇಷ್ಟ ಇಲ್ಲ, ಆದರೆ ಇವರು ಸೈಟೇ ನೋಡೋಣ ಅಂತಿದ್ದಾರೆ. ಇಷ್ಟ ಇಲ್ಲ ಅಂತ ಇವಾಗ ಅನಿಸ್ತದೆ. ಆಮೇಲೆ ಮನೆ ಕಟ್ಟಿ
ಪೂಜೆ ಮಾಡುವಾಗ ಅಪ್ಪ ಅನಿಸ್ತದೆ. ನೋಡೋಣ, ಒಟ್ಟಿನಲ್ಲಿ ಕೈಲಿರೋ ದುಡ್ಡನ್ನ ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು. ನಾನು ಮೊದಲು ಅದನ್ನೇ ಅಂದ್ಕೊಂಡಿದ್ದೆ ಆಯಿತಾ, ಜಮೀನೋ ಮನೇನೋ ಏನೋ ಒಂದು ತೊಗೋಬೇಕು, ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ. ಇವಾಗ ಸೈಟೇ ಅಂದ್ಕೊಂಡಿದ್ದೀವಿ, ನೋಡ್ತೀವಿ ಮುಂದೆ ಅದನ್ನು ಅಪ್ಡೇಟ್ ಮಾಡ್ತೀವಿ. ಪದೇ ಪದೇ ಹೋಗೋದು, ಮನೆ ನೋಡೋದು ಬರೋದು ಸಾಕಾಗಿ ಹೋಗ್ಬಿಟ್ಟಿದೆ ನನಗೂ. ನಾವು ಫೈನಲಿ ಒಂದು ಸೈಟ್ ತೊಗೊಂಡು ಅಂತ ಅಂದಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಒಟ್ಟಿನಲ್ಲಿ ಸದ್ಯದಲ್ಲಿ ತೊಗೊತೀವಿ. ಇವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ, ನಾಳೆಯಿಂದನೇ ಶುರು ಮಾಡ್ಕೊಂಡ್ಬಿಡ್ತಾರೆ ಎಲ್ಲಾದರೂ ಸರಿ ಹುಡುಕಿ ಇದು ಮಾಡೋಕ್ಕೆ. ಇವ್ರು ಹೆಂಗಂದ್ರೆ ಇವ್ರು ಒಬ್ಬರೇ ಹೋಗಿ ಹುಡ್ಕಿದ್ರೆ ಇವ್ರಿಗೇನು ಅಷ್ಟೊಂದು ತಲೆನೋವಿರಲ್ಲ. ಆರಾಮಾಗಿ ಒಂದು ದಿನದಲ್ಲೇ ಎಷ್ಟು ಮನೇನಾದರೂ ನೋಡ್ಕೊಬರ್ತಾರೆ, ಎಷ್ಟಾದ್ರೂ ಕೆಲಸ ಮಾಡ್ಕೊಬಂದ್ಬಿಡ್ತಾರೆ. ನನ್ನನ್ನು ಜನನೂ ಕರ್ಕೊಂಡು ಹೋಗ್ಬೇಕಂದ್ರೆ ಇವ್ರಿಗೆ ಸ್ವಲ್ಪ ಕಷ್ಟ. ಮಗು ಇರುತ್ತೆ, ನಾನು ಇರ್ತೀನಲ್ವಾ, ಹಂಗಾಗಿ ಒಂಚೂರು ಯೋಚನೆ ಮಾಡ್ತಾರೆ. ಬರಬೇಕಾದ್ರೆ ಅದನ್ನು ಹೇಳ್ಕೊಂಡು ಬಂದರು, ಸುಮ್ಮನಿರು ಇನ್ನೊಂದು ವಾರ 15 ದಿನದಲ್ಲೆಲ್ಲ ನಿನಗೆ ಓಕೆ ಆಗೋ ಥರದೇ ಸೈಟ್ ನೋಡ್ತೀನಿ ಅಂತ ಹೇಳ್ಬಿಟ್ಟು. ನೋಡೋಣ, ಸಿಕ್ಕಿದ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದೊಂದು ಹೇಳಬೇಕಿತ್ತು ಏನಾಯಿತು ಅಂತ ಹೇಳ್ಬಿಟ್ಟು. ನೀವೀಗ ಅನ್ಕೋಬೋದು ಇಷ್ಟೊಂದೆಲ್ಲ ಮನೆ ನೋಡಿದ್ದಾರೆ ಆದರೂ ಇವ್ರಿಗೊಂದು ಮನೆಯೂ ಇಷ್ಟ ಆಗಲಿಲ್ವಾ ಅಂತೇಳಿ. ಅಪ್ಪುಗೆ ಕೆಲವೊಂದು ಮನೆಗಳು ಇಷ್ಟ ಆಯಿತು, ಅದು ಓಕೆ ನಾವು ತೊಗೋಬೋದು ಅನ್ನೋ ಥರನೂ ಇತ್ತು. ಆದರೆ ನನಗೇನಂದರೆ ಕಿಚನ್ ದೊಡ್ಡದಾಗಿರಬೇಕು ಆಯಿತಾ. ಹಾಲು ರೂಮ್ ಚಿಕ್ಕಿದ್ರೂ ಕೂಡ ಪರವಾಗಿಲ್ಲ, ನನಗೆ ಕಿಚನ್ ಸ್ವಲ್ಪ ದೊಡ್ಡದಾಗಿರಬೇಕು. ಅಪ್ಪು ನಿನಗೋಸ್ಕರ ಯಾರು ಕಿಚನ್ನ ಹಾಲ್ ಥರ ರೆಡಿ ಮಾಡಿರಲ್ಲ ಅಮ್ಮ, ನಿನ್ಗೆ ಆ ಥರ ಬೇಕಂದರೆ ನಾವೇ ಕಟ್ಕೋಬೇಕು ಅಂತ ಹೇಳಿ ಸುಮಾರಷ್ಟು ಯೋಚನೆ ಮಾಡಿ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಹಾಗೆ ನೀವು ಕೂಡ ಹೇಳ್ತಾ ಇದ್ರಿ ಒಂದು ಸೈಡ್ ತೊಗೊಂಬಿಡಿ ಶಿಲ್ಪ, ಸೈಡ್ ತೊಗೊಂಡ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮನೇನ ನೀವೇ ಕಟ್ಕೊಳ್ಬೋದು, ಕಟ್ಟಿರೋ ಮನೆಗಿಂತ ನೀವು ಸೈಡ್ ತೊಗೊಳೋದೇ ಒಳ್ಳೆಯದು ಅನ್ನಿಸ್ತಾ ಇದೆ ಅಂತೇಳಿ. ಅಪ್ಪನೂ ಕೂಡ ಸುಮಾರು ಸಲ ಹಂಗೆ ಹೇಳೋರು, ಆದರೆ ನಾನೇ ಕೇಳ್ತಿರಲಿಲ್ಲ. ಇವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಹಾಗಾಗಿ ಇಲ್ಲ ಸೈಡ್ ತೊಗೊಳ್ಳೋದೇ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಕೂಡ ಡಿಸೈಡ್ ಆಗಿದ್ದೀನಿ. ಇನ್ನು ಇವಾಗ ಸಂಜೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆಯಿತಾ. ಬೆಳಗ್ಗೆ ಹಿರಳಿಕಾಯಿ ಚಿತ್ರಾನ್ನ ಮಾಡಿದ್ದು ಆ ಸಿಪ್ಪೆ ಇತ್ತಲ್ಲ, ಅದರಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಇದು ಕೂಡ ಅಮ್ಮಂದೇ ರೆಸಿಪಿ. ಸ್ವಲ್ಪ ಕೂಡ ಎಣ್ಣೆ ಬಳಸ್ತೇನೆ ಈ ಉಪ್ಪಿನಕಾಯಿನ ಮಾಡ್ಬೋದು. ಮೊದಲು ಎರಳಿಕಾಯಿನ ಬಿಸಿನೀರಲ್ಲಿ ಒಂದು 20-30 ಸೆಕೆಂಡು ಕುದಿಸ್ಕೊಂಡಿದ್ದೀನಿ. ಅದನ್ನು ಜುಂಗ್ ಮುರಿಯೋದು ಅಂತ ನಮ್ಮ ಕಡೆ ಅಂತಾರೆ. ಆಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಕೂಡ ಕುದಿಸ್ಕೊತಾ ಇದ್ದೀನಿ, ಅದನ್ನು ಅಷ್ಟೇ 1 ನಿಮಿಷ ಕುದಿಸ್ಕೊಬೇಕು ಅಷ್ಟೇ. ಇವಾಗ ಈ ಈರುಳ್ಳಿಕಾಯಿನ ನಮ್ಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿನೂ ಕೂಡ. ಕೆಲವೊಬ್ಬರಿಗೆ ಎಣ್ಣೆ ಎಲ್ಲ ಹಾಕಿ ಮಾಡಿರೋ ಉಪ್ಪಿನಕಾಯಿ ಇಷ್ಟ ಆಗಲ್ಲ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಈರುಳ್ಳಿಕಾಯಿ ದೇಹಕ್ಕೆ ಒಳ್ಳೆಯದು ಕೂಡ. ಹಸಿರು ಮೆಣಸಿನ್ಕಾಯಿ ಆಪ್ಷನಲ್ಲು, ಮಧ್ಯ ಮಧ್ಯ ನಮಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತಿನ್ಬೇಕು ಅನ್ನಿಸ್ತಿದೆ ಅಂದರೆ ಸೇರಿಸ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇನ್ನೆರಡೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಒಂದು ಟೀ ಸ್ಪೂನ್ ಆಗೋವಷ್ಟು, 2 ಟೀ ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಳನ್ನ ಹಾಕಿಬಿಟ್ಟು ಹಾಗೆ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಗಿಣ್ಣೆ ಹಾಕಬಾರ್ದು, ಬರೀ ಹಂಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕಷ್ಟೇ. ಇನ್ನು ಅದನ್ನ ಇವಾಗ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಅದಕ್ಕೆ ನಾನು ಒಂದು 2 ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬರುತ್ತಲ್ಲ ಅದು ಪೂರ್ತಿ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 12 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮೀಡಿಯಮ್ ಖಾರ ಬರುತ್ತಲ್ಲ ಆ ಥರ ಮೆಣಸಿನ್ಕಾಯಿದು. ಇವಾಗ ಒಂದು ಚಿಟಿಕೆ ಅರಿಶಿನ, ಒಂದು 2 ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಗ್ರೈಂಡರ್ಗೆ ನೀರನ್ನ ಹಾಕ್ಕೊಂಡು ಇದನ್ನು ರುಬ್ಬಬೇಕು. ನೀರು ಜಾಸ್ತಿ ಹಾಕಬಾರ್ದು, ಇದು ರುಬ್ಬಲಿಕ್ಕೆ ಎಷ್ಟು ಬೇಕು ನೋಡಿ ನೀರು, ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ನೀರು ಹಾಕೋದ್ರಿಂದ ಬೇಕಾಗಿ ಇಟ್ಟೋಗ್ಬಿಡುತ್ತೆ ಶಿಲ್ಪ ಉಪ್ಪಿನಕಾಯಿ ಅಂತ ಕೇಳೋದಾದರೆ. ಇದನ್ನು ನಾವು ಹಬ್ಬ ಅಂದರೆ ಒಂದು 20-1 ತಿಂಗಳು ಇಟ್ಕೊಳ್ಬೋದು ಅಷ್ಟೇ, ಅದಾದಮೇಲೆ ಹಾಳಾಗುತ್ತೆ. ಪರವಾಗಿಲ್ಲ ಅಲ್ವಾ, ತಿಂಗ್ಳಿಗೆ ಒಂದ್ಸಲ ಈ ಥರ ಆರಾಮಾಗಿ ಎಣ್ಣೆನೇ ಹಾಕ್ತೇನೆ ಉಪ್ಪಿನಕಾಯಿ ಮಾಡ್ಕೊಳ್ಬೋದು ಅಂದರೆ ಆರಾಮಾಗಿ ನಾವು ಈ ಥರ ಮಾಡ್ಬೋದು. ಇವಾಗ ಅದನ್ನು ರುಬ್ಬಿದ್ದಾಯ್ತಲ್ಲ, ಇವಾಗ ಒಂದು ಬೌಲ್ಗೆ ನಾನು ಈರುಳ್ಳಿಕಾಯಿನ ಸೇರಿಸ್ಕೊಂಡು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಗೆ ರುಬ್ಬಿರೋ ಮಸಾಲೆ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಪಿಂಗಾಣಿ ಜಾಡೆ ಬರುತ್ತಲ್ವ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಅಂತಲೇ ಇರುತ್ತೆ, ಅದರಲ್ಲಿ ಇದನ್ನು ಹಾಕಿಟ್ಬಿಟ್ರೆ ಆಯಿತು. 1-2 ದಿನ ಆದಮೇಲೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಲಾಸ್ಟ್ ಟೈಮು ಊರಿಂದ ಹಿಳ್ಳಿಕಾಯಿ ತೊಗೊಂಡು ಬಂದಿದ್ರಲ್ಲಿ ಗೊಜ್ಜು ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದ್ರದ್ದು ಉಪ್ಪಿನಕಾಯಿ ಕೂಡ ಅಮ್ಮ ಮಾಡಿಟ್ಟಿದ್ರು. ಅದು ನೋಡಿ ಈ ಥರ ಇದೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. 1-2 ದಿನ ಆದಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇನ್ನು ಜಾಣುಗೆ ಸಂಜೆ ಹಣ್ಣು ತಿನ್ಸೋಣ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣನ್ನ ತಿನ್ನಿಸ್ತಾ ಇದ್ದೀನಿ. ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್. ಚಿನ್ನಿ ಹೆಂಗಪ್ಪ? ವೆರಿ ಗುಡ್. ರಾಮ್ 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 ಸೀತಾರಾಮ್. ಚಿನ್ನಿ ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್. ಚುಪ್, ಇನ್ನೊಂದ್ಸಲ ಮಾಡೋಣ. ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್. ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್. ಓ ಗುಡ್ ಬಾಯ್. ರಾಮ್ ರಾಮ್ ಸೀತಾರಾಮ್.
ನೀನು ಬಡಿ ಅವಾಗ ಅವನು ಬಡಿತಾನೆ. ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್ ಮಾಡವ ನೀನ್ ಮಾಡವ. ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್